ನಮಸ್ಕಾರ. ಅನ್ನದಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾರೆ ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನುಗ್ಗೆ ಸೊಪ್ಪಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಾವು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಪ್ರತಿಯೊಬ್ಬರು ಹೇಳ್ತಾರೆ ಫ್ರೆಂಡ್ಸ್, ನುಗ್ಗೆ ಸೊಪ್ಪಲ್ಲಿ ತುಂಬ ಪೌಷ್ಟಿಕಾಂಶ ಇದೆ, ಪ್ರತಿಯೊಬ್ಬರು ತಿನ್ನಬೇಕು ಅಂತ ಪ್ರತಿಯೊಬ್ಬರು ಹೇಳೋರೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಕೆಲವರೆಲ್ಲ ಅದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸ್ವಲ್ಪ ಕಹಿಯಾಗಿರುತ್ತೆ ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ಆದ್ದರಿಂದ ಕಹಿಯಾಗಿರುತ್ತೆ ಫ್ರೆಂಡ್ಸ್, ಬರೀ ನಾಲ್ಗೆಗೆ ಮಾತ್ರ ಕಹಿಯಾಗಿರುತ್ತೆ. ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪು. ಅದಕ್ಕೆ ಪ್ರತಿಯೊಬ್ಬರು ದಯವಿಟ್ಟು ವಾರಕ್ಕೆ ಒಂದು ಬಾರಿ ಆದರೂ ಸಾಕು ಫ್ರೆಂಡ್ಸ್, ವಾರಕ್ಕೆ ಒಂದು ಬಾರಿ ಆದರೂ ನುಗ್ಗೆ ಸೊಪ್ಪನ್ನು ತಿನ್ನಬೇಕು ಅಂತ ನಮ್ಮ ಅನಿಸಿಕೆ ಫ್ರೆಂಡ್ಸ್. ದಯವಿಟ್ಟು ಅದಕ್ಕೆ ನಿಮಗೆ ನುಗ್ಗೆ ಸೊಪ್ಪು ಎಲ್ಲಾದರೂ ಸಿಗಲಿ ಹೋಗಿ ಕಿತ್ಕೊಂಡ್ಬಂದು ನುಗ್ಗೆ ಸೊಪ್ಪನ್ನು ಯಾವುದೇ ಮಸಾಲೆ, ಗರಂ ಮಸಾಲೆ ಮತ್ತು ಟೇಸ್ಟಿಂಗ್ ಪೌಡ್ರು ಇಂಥವೇನು ಹಾಕದೆ ನ್ಯಾಚುರಲ್ ಆಗಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ತೋರಿಸಿದ್ದೀವಲ್ಲ, ಈ ರೀತಿ ಮಾಡಿ ನೋಡಿ ಒಂದ್ಸಲ, ನಿಮಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅನ್ನೋ ನನ್ನ ಭಾವನೆ. ಇನ್ನೊಂದು ವಿಷಯ ಫ್ರೆಂಡ್ಸ್, ಇದ್ರ ಬಗ್ಗೆ ಮಾತಾಡಬೇಕಂದ್ರೆ, ಅದರ ನುಗ್ಗೆ ಸೊಪ್ಪಿನ ಮಹತ್ವದ ಬಗ್ಗೆ ಮಾತಾಡಬೇಕಂದ್ರೆ, 100 ಗ್ರಾಮ್ ನುಗ್ಗೆ ಸೊಪ್ಪು ತಿನ್ನೋದು ಒಂದೇ, 10 ಗ್ಲಾಸ್ ಹಾಲು ಕುಡಿಯೋದು ಒಂದೇ ಫ್ರೆಂಡ್ಸ್. ಈ ರೀತಿ ಇದೆ. ಮತ್ತು 10 ಕ್ಯಾರೆಟ್ ತಿನ್ನೋದು ಒಂದೇ, 100 ಗ್ರಾಮ್ ನುಗ್ಗೆ ಸೊಪ್ಪು ತಿನ್ನೋದು ಒಂದೇ. ಕ್ಯಾರೆಟಲ್ಲಿರುವ ವಿಟಮಿನ್ ಎ ಇದರಲ್ಲಿ 10 ಪಟ್ಟು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅದೇ ಕ್ಯಾಲ್ಶಿಯಂ, ಹಾಲಲ್ಲಿರೋ ಕ್ಯಾಲ್ಶಿಯಂ ಇದರಲ್ಲಿ 10% ಜಾಸ್ತಿ ಇರುತ್ತೆ. ಹಿಂಗೋಸ್ಕರ ಪ್ರಾಣಿ ಹಿಂಸೆ ಮಾಡ್ತೀವಿ, ಅದು ಬಿಡಿ. ಅದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಈಗ 1 kg ಮಟನ್ ಬಂದು 800 ರೂಪಾಯಿ 900 ರೂಪಾಯಿ ಆಗಿದೆ ಫ್ರೆಂಡ್ಸ್. ಅದೇ ನಿಮಗೆ ಫ್ರೀಯಾಗಿ ಸಿಗೋ ನುಗ್ಗೆ ಸೊಪ್ಪಿಂದ ಎಷ್ಟೊಂದು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಗೊತ್ತಾ ನಿಮಗೆ? ಆ ಚಿಕನ್ ಮಟನಲ್ಲಿ ಕೂಡ ಸಹ ಅಷ್ಟೊಂದು ಪ್ರೋಟೀನ್ ಸಿಗೋದಿಲ್ಲ, ಅಷ್ಟೊಂದು ಪ್ರೋಟೀನ್ ಸಿಗುತ್ತೆ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪಿಂದ. ಈಗ ನೋಡಿ, ಬ್ರಾಹ್ಮಣರು ಕೆಲವರು ಎಲ್ಲರೂ ಚಿಕನ್ ಮಟನ್ ತಿನ್ನೋಲ್ಲ, ಅವ್ರಿಗೆ ಪ್ರೋಟೀನ್ ಸೋರ್ಸ್ ಎಲ್ಲಿಂದ ಸಿಗುತ್ತೆ? ಅವರು ಈ ಥರ ಎಲೆ ಸೊಪ್ಪುಗಳನ್ನು ತಿಂತಾರೆ ಫ್ರೆಂಡ್ಸ್. ಆದ್ದರಿಂದ ಅವ್ರಿಗೆ ತುಂಬ ಆರೋಗ್ಯವಾಗಿಯೂ ಇರ್ತಾರೆ ಮತ್ತು ಅವರ ಬುದ್ಧಿ ತುಂಬ ಚುರುಕಾಗಿರುತ್ತೆ ಫ್ರೆಂಡ್ಸ್. ಅದೇ ನಿಮ್ಮ ಚಿಕನ್ ಮಟನ್ ತಿಂದರೆ ಅದರ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದರಿಂದ ನಮಗೆ ತುಂಬ ಆರೋಗ್ಯ ಸಮಸ್ಯೆ ಆಗುತ್ತೆ. ಈಗ ನೋಡಿ, ಈಗ ಆಂಧ್ರದಲ್ಲಿ ಎಲ್ಲ ಅಕ್ಕಿ ಜ್ವರ ಅಂತ ಬಂತು, ಕೋಳಿ ಜ್ವರ ಅಂತ. ಅದರಿಂದ ಸುಮಾರು ಕೋಳಿಗಳ ಸತ್ತೋಯ್ತು. ನಾವು ಅಂಥ ಕೋಳಿಗಳಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಮಗೆ, ಅದಕ್ಕೆ ಯಾವ ರೀತಿ ಕಾಯಿಲೆ ಇರುತ್ತೆ ಅಂತ ನಮ್ಗೆ ಸರಿಯಾಗಿ ಗೊತ್ತಿರೋಲ್ಲ. ಅದನ್ನು ತಿಂದರೆ ನಮ್ಮ ಆರೋಗ್ಯ ಎಲ್ಲ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಅದೇ ನೀವು ನುಗ್ಗೆ ಸೊಪ್ಪು ತಿಂದರೆ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಮತ್ತು ಇದು ಬಜೆಟ್ ಫ್ರೆಂಡ್ಲಿ, ಮತ್ತು ಇದಕ್ಕೆ ದುಡ್ಡು ಏನು ಬೇಕಾಗಿಲ್ಲ. ಇದಕ್ಕೆ ನೀವು ಸುಮ್ಮನೆ ಒಂದು ಗಿಡ ಹಾಕ್ಕೊಂಡ್ರೆ ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ತೋಟದಲ್ಲಿ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ನಿಮಗೆ ನುಗ್ಗೆಕಾಯಿ ಸಿಗುತ್ತೆ ಮತ್ತು ನುಗ್ಗೆ ಎಲೆ ಸಿಗುತ್ತೆ. ಇದರಿಂದ ನೀವು ತುಂಬ ವಿಟಮಿನ್ಸು ಮತ್ತು ಪ್ರೋಟೀನು ಮತ್ತು ಕ್ಯಾಲ್ಶಿಯಮ್ಮು ತುಂಬ ಸಿಗುತ್ತೆ ಫ್ರೆಂಡ್ಸ್. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮನೆ ಅಕ್ಕಪಕ್ಕ, ತಮ್ಮ ತೋಟ ಅಕ್ಕಪಕ್ಕ ಒಂದು ನುಗ್ಗೆ ಮರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದ್ರ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ನುಗ್ಗೆ ಸೊಪ್ಪು ತಿನ್ನಬೇಕಂತ ನನ್ನ ಕಳಕಳಿ ಮನವಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಮ್ಮ ತಾಯಿಯವರು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಳ್ತಾರೆ ಫ್ರೆಂಡ್ಸ್. ಬನ್ನಿ ನೋಡೋಣ ವಿಡಿಯೋನ. ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪು 5 ನಿಮಿಷ ಬೇಯಿಸಿದ ನಂತರ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೂಚಿ ಬಿಟ್ಟು ಹಾಕಬೇಕು, ಇಲ್ಲಾಂದರೆ ಜಜ್ಜಿಕೊಂಡು ಹಾಕಬೇಕು.
ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ, ಒಣಗಿದ ಕೊಬ್ಬರಿ, ಹುರಿದ ಕಡಲೆ ಬೀಜ, ಯಾವ ಮಸಾಲೆ ಇಲ್ಲದೇನು ನುಗ್ಗೆ ಪಲ್ಯ ಮಾಡ್ತಾ ಇರೋದು. ನುಗ್ಗೆ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪ್ರತಿಯೊಬ್ಬರು ತಿನ್ನಬೇಕಾಗಿರೋ ಅವಶ್ಯಕತೆ ಇದೆ. ಅದು ಪ್ರತಿಯೊಬ್ಬರು ತಿನ್ನಬೇಕಾಗುತ್ತೆ. ಇದನ್ನು ತಿಂದರೆ ನಮಗೆ ರಕ್ತ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಬಿ.ಪಿ ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ತಪ್ಪದೇ ಎಲ್ಲರೂ ತಿನ್ನಬೇಕಾಗಿರೋದು. ಮುದುಕರು, ಹೆಂಗಸರು, ಗರ್ಭಿಣಿಯರು, ಬಾಣಂತಿಯರು ಮತ್ತು ಎಲ್ಲ ಮಕ್ಕಳು ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಮತ್ತು ಐರನ್ ರಕ್ತ ಉತ್ಪತ್ತಿ ಆಗೋದರಿಂದ ತಪ್ಪದೇ ಈ ಪಲ್ಯವನ್ನು ತಿನ್ನಬೇಕು. ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ವಿ ಫ್ರೆಂಡ್ಸ್.